ವೆಲ್ಕಮ್ ಟು ಮುಂಬೈ ವ್ಲಾಗ್ ಪಾರ್ಟ್ 2. ನೀವು ಆಲ್ರೆಡಿ ಪಾರ್ಟ್ 1 ನೋಡಿದ್ರೆ ಗುಡ್, ನೋಡಿಲ್ಲ ಅಂತಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡು ಇಲ್ಲಿಗೆ ಬನ್ನಿ. ಇವಾಗ ನಾವು ಚರ್ಚ್ ಗೇಟ್ ಸ್ಟೇಷನ್ ನಿಂದ ಹೊರಟಿದೀವಿ. ಎಲ್ಲಿಗೆ, ಮುಂದೆ ಏನ್ ಮಾಡ್ತೀವಿ ನೀವೇ ನೋಡಿ. ಅದೇ ಮರೀನ್ ಲೈನ್, ಸೇಮ್ ನಾರ್ಮಲ್ ರೈಲ್ವೇಸ್ ತರನೇ ಕೆಲಸ ಮಾಡುತ್ತೆ ಇದು. 15 ರೂಪಾಯಿ ವಡಾಪಾವು. ಅಂಡ್ ಇದು ನಿಮ್ಗೆ ನೋಡಿದ್ರೆ ಹೆಂಗೆ ಗೊತ್ತಾ, ಟ್ರೈನು ಸ್ಟೇಷನ್ ಎಲ್ಲ ಸೇಮ್. ಇವಾಗ ನಾವು ಮದ್ದೂರು, ಮಂಡ್ಯ, ಮೈಸೂರು ಅಂತ ನೋಡ್ತೀವಲ್ಲ, ಹಂಗೆ ಇದೆ. ಆ ಲೆವೆಲ್ ಅಲ್ಲಿ ಮುಂಬೈಯಲ್ಲಿ ಲೋಕಲ್ ಟ್ರೈನ್ಸ್ ಕೆಲಸ ಮಾಡೋದು. ಹಿಂದೂ ಜಿಮ್ಖಾನ, ಪೊಲೀಸ್ ಜಿಮ್ಖಾನ, ಪಾರ್ಸಿ ಜಿಮ್ಖಾನ, ಇಸ್ಲಾಮಿಕ್ ಜಿಮ್ಖಾನ ಅಂತ 4-5 ಕ್ಲಬ್ ಕಮ್ ಕ್ರಿಕೆಟ್ ಗ್ರೌಂಡ್ಸ್ ಮರೀನ್ ಡ್ರೈವ್ ಅಲ್ಲಿ ಇರುವಂತ ಗ್ರೌಂಡ್ಗಳಿವೆ. ನಾನು ಮುಂಬೈಲಿದ್ರು ಬೆಂಗಳೂರನ್ನೇನು ಮಿಸ್ ಮಾಡ್ಕೋದಲ್ಲ, ಯಾಕಂದ್ರೆ ಈ ಸ್ಟಾಪ್ ಹೆಸರು ಮಹಾಲಕ್ಷ್ಮಿ. ನಮ್ಮ ಅಂಕಿ ಇವಾಗ ಸ್ಟುಡಿಯೋಗೆ ಲೋವರ್ ಪಲೆಯಲ್ಲಿ ಬಂದಿರ್ತಾಳೆ. ಹಾಗೆ ನಾವು ಅವಳಿಗಿಂತ ಮುಂಚೆ ಬಂದಿದ್ದೀವಿ, ತುಂಬಾ ಮುಂಚೆ ಬಂದಿದ್ದೀವಿ. 3:30 ಹೊರಟಿರ್ತಾಳೆ ಅವಳು. ಅಂಕಿಗಿಂತ ತುಂಬಾ ಮುಂಚೆ ಬಂದಿದ್ದೀವಿ. ಲೋವರ್ ಪಲೆಯಲ್ಲಿ ಅಂಕಿ ಬಂದ್ರೆ ಹಾಯ್ ಹೇಳ್ಬಿಡು ನಾವು ಬಂದಿದ್ವಿ ಅಂತ. ಇದು ನನಗೆ ಮೆಜೆಸ್ಟಿಕ್ ನೆನಪಾಗ್ತಾ ಇದೆ. ನಮ್ಮ ಮೆಜೆಸ್ಟಿಕ್ ಹಿಂಗೆ ಇರುತ್ತೆ. ಇದಾದರೂ ನಾವು ಬಂದ ಟ್ರೈನು, ನಾವಿಳಿದ ಜಾಗ, ನಾವೆಲ್ಲಿ ಇಳ್ದಿದೀವಿ ಗೆಸ್ ಮಾಡಿ. ಇದು ತುಂಬಾನೇ ಪಾಶ್ ಏರಿಯಾ. ನನ್ನ ಫ್ರೆಂಡ್ ಕರೀನಾ ಕಪೂರ್ ಖಾನ್, ಶಾರುಖ್ ಖಾನ್ ಎಲ್ಲ ಇಲ್ಲೇ ಇರೋದು. ಅಂಡ್ ದಟ್ ಈಸ್ ಬಾಂದ್ರಾ, ನಾಟ್ ಆಂಧ್ರ, ಇಟ್ಸ್ ಬಾಂದ್ರಾ. ಸ್ವಲ್ಪ ಬಾಂದ್ರಾ ಲೆವೆಲ್ಗೆ ಶೇಡ್ಸ್ ಹಾಕೊಂಡು ಶೋ ಆಫ್ ಮಾಡೋಣ. ನೋಡಿ, ಅದೇ ಬಾಂದ್ರಾ ಸ್ಟೇಷನ್, ಇದೇ ಬಾಂದ್ರಾ ಸ್ಟೇಷನ್. ಅಂಡ್ ಇದು ಫುಲ್ ಎಕ್ಸ್ಪ್ರೆಸ್ ಅಲ್ಲಿ ಫಾಸ್ಟ್ ಆಗಿ ಹೋಗುತ್ತೆ. ಕಣ್ಮುಚ್ಚಿ ಕಂಡ್ಬಿಡೋಷ್ಟರಲ್ಲಿ ಈ ಸ್ಟೇಷನ್ ಅಲ್ಲೇ ಇರಲ್ಲ ಅದು. ಈ ಎಕ್ಸ್ಪರ್ಟ್ ಅಲ್ಲ, ಅಲ್ಲೇ ಕೆಲಸ ಮಾಡೋ ಅಂತ ಬಿಲ್ಡಿಂಗು ಅದೇ ಪೆನಿನ್ಸುಲಾ ಲ್ಯಾಂಡ್. ಎಕ್ಸಾಕ್ಟ್ಲಿ. ಸ್ಪೈಡರ್ ಕ್ಯಾಮ್ ಶಾಟ್ಸ್ ಮತ್ತೆ ಡ್ರೋನ್ ಶಾಟ್ಸ್ ಅಲ್ಲಿ ಒಂದ್ ಕಡೆ ಮ್ಯಾಚ್ ಆಡುವಾಗ ಟ್ರೈನ್. ನೀವು ಗೆಸ್ ಕೂಡ ಮಾಡಕ್ಕಾಗಲ್ಲ ನಾವ್ ಎಲ್ಲಿದೀವಿ ಅಂತ. ನನ್ ಕಣ್ಮುಂದೆ ನಿಮಗ್ ಗೊತ್ತಿದೆ ಬೆಂಗಳೂರಲ್ಲಿ ನೀರ್ ಸಮಸ್ಯೆ ಆಗಿದೆ ಅಂತ. ನಾನು ಎಂತ ಜಾಗಕ್ಕೆ ಬಂದಿದ್ದೀನಿ ಅಂದ್ರೆ ನನ್ನ ಕಣ್ಣಲ್ಲಿ ನೀರ್ ಬರೋ ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಅಂತ ಜಾಗದಲ್ಲಿ ಇದೀವಿ. ಇದ್ರಲ್ಲಿ ಒಂದ್ ಸ್ವಲ್ಪ ನೀರ್ನ ಹಂಗೆ ಒಂಚೂರು ನಮಗ್ ಕಳ್ಸಿಕೊಟ್ಬಿಟ್ರೆ, ಸಮುದ್ರದ ನೀರ್ ಬಾ, ಒಂಚೂರು ನಾವ್ ಬೇಕಾದ್ರೆ ಪ್ಯೂರಿಫೈ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿವಿ ಸರ್. ನನ್ನ ಮರೀನ್ ಡ್ರೈವ್ ಕರ್ಕೊಂಡ್ ಬಂದಿದ್ದಾರೆ. ಓ ಮೈ ಗಾಡ್. ಅಂಡ್ IPL ಟೈಮಲ್ಲಿ ಸರ್ ಹೇಳಿದ್ರು ಈ ತರ ನಮ್ಮ ಇದು ಮುಂಬೈ ಅಲ್ವಾ, ಸೊ ಮುಂಬೈ ಇಂಡಿಯನ್ಸ್ ಬ್ರ್ಯಾಂಡಿಂಗ್ ಆಗುತ್ತೆ ಅಂತ. ಇವಾಗ ನಿಮ್ಗೆ ಕ್ಯಾಮ್ರಾ ಆ ಕಡೆ ಮಾಡಿ ತೋರಿಸ್ತೀನಿ ನಾವ್ ಎಂತ ಒಳ್ಳೆ ಜಾಗಕ್ಕೆ ಬಂದಿದೀವಿ ಅಂತ. ನಾವು ಬಂದಿರೋ ಜಾಗ ಓ ಮೈ ಗಾಡ್. ಅಂಡ್ ಇಲ್ಲಿ ನೋಡಿ, ಮುಂಬೈ ಇಂಡಿಯನ್ಸ್ ಲೋಗೋನ ಫುಲ್ ಪ್ರಮೋಷನ್, ಅಡ್ವರ್ಟೈಸಿಂಗ್ ಅಂಡ್ ನೆಕ್ಸ್ಟ್ ಲೆವೆಲ್. ಈಗ ನಾವೆಂಗ ಬೆಂಗಳೂರಲ್ಲಿ RCB ಅಂತ ಎಗರಾಡ್ತೀವಿ, ಹಂಗೆ ಇಲ್ಲಿ ಮುಂಬೈ ಅಂತ ಈ ಲೋಗೋ ಎದುರುಗಡೆನೆ ಅಲ್ಲಿ ನಿಮ್ ಫೆಡ್ ಲೈಟ್ ಕಾಣಿಸಬಹುದು. ಅದೇ ವಾಂಖೇಡೆ ಸ್ಟೇಡಿಯಂ. ಅಲ್ಲಿದ್ದಾರೆ ನಮ್ಮ OG ಎಕ್ಸ್ಪರ್ಟ್ ಶ್ರೀನಿವಾಸ್ ಮೂರ್ತಿ ಸರ್. ಓ ಮೈ ಗಾಡ್. ಗೆಸ್ ವಾಟ್, ಈ ಬಿಸಿಲಲ್ಲಿ ಕೋಲ್ಡ್ ಕಾಫಿ ಅಷ್ಟೇ ಬೇಕಾಗಿದೆ ಜೀವನದಲ್ಲಿ. ಇನ್ನೇನ್ ಬೇಕು? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ಕೋಲ್ಡ್ ಕಾಫಿ, ಬೇರೆ ಯಾಕೆ? ಏನಂತೀರಾ? ಈ ವಿಷಯ ನನಗೆ ಸರ್ಪ್ರೈಸ್ ಆಗ್ತಿದೆ. ಇನ್ನು ನಿಮ್ಗೆ ಹೆಂಗ್ ಅನ್ಸ್ಬೇಡ. ನಾವು ಮಾಡಿದ ಪ್ಲಾನ್ ಇವತ್ತು, ಅದ್ರಲ್ಲಿ ಇದಿರ್ಲೇ ಇರ್ಲಿಲ್ಲ. ಈ ಲಿಸ್ಟ್, ನಮ್ ಪ್ಲಾನ್ ಲಿಸ್ಟಿಗೆ ಇದು ಯಾವಾಗ ಆಡ್ ಆಯ್ತು, ನಾವ್ ಯಾವಾಗ ಬಂದು ಇಲ್ಲಿಗೆ ತಲುಪಿದೀವಿ. ಥ್ಯಾಂಕ್ ಯು ಗಾಡ್. ಅಂಡ್ ಥ್ಯಾಂಕ್ ಯು ಗಾಡ್ ಹೆಸರಿರುವಂತ ಶ್ರೀನಿವಾಸ್ ಅವರಿಗೆ ನಾವು ಎಷ್ಟು ಚಪ್ಪಾಳೆ ಹೊಡಿಬೇಕಂದ್ರೆ ಎಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ಚಪ್ಪಾಳೆ ಹೊಡಿರಿ. ಅವರು ಯಾಕಂದ್ರೆ ಶ್ರೀನಿವಾಸ, ನಾವು ಹಳೆ ಶ್ರೀನಿವಾಸ.
ನಮ್ಮನ್ನ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ಗೊತ್ತಾ ಅವರು? ಇಟ್ಸ್ ಅ ಬೀಚ್. ಸರಿ, ಬೀಚ್ ಹೆಸರೇನಂದ್ರೆ ಚೌಪಾಟಿ ಬೀಚ್ ಬಂದಿದೀವಿ ನಾವು. ಕ್ಯಾನ್ ಯು ಇಮ್ಯಾಜಿನ್ ಮುಂಬೈಯಲ್ಲಿ ಅದು ಕಮ್ ಟು ಬೀಚ್. ನಮ್ಮ ಒಂದು ಬೆಂಗಳೂರಲ್ಲಿ ಆಗದೆ ಇರೋ ಒಂದೇ ಒಂದು ಕನಸು ಅಂದ್ರೆ Oh my god! Can you believe beach ಅಲ್ಲಿ ನಾವು? ನನ್ಗೆ ಈಗಲೂ ಫಸ್ಟ್ ಆಫ್ ಆಲ್ ಮುಂಬೈಗೆ ಬಂದಿದ್ದೆ ಅಚಾನಕ್ಕಾಗಿ. ಅದ್ರ ಮೇಲೆ ಬೇರೆ ಈ ಶ್ರೀನಿವಾಸ್ ನಮ್ಮ ಜಾನಿ ಸರ್ ಫ್ರೀ ಇದ್ದಿದ್ದಕ್ಕೆ ನಮ್ಗೆ ಸುತ್ತಾಡೋ ಪುಣ್ಯ ಬಂತು. And we are at beach! ಇವಾಗ ಇಲ್ಲಿರೋ ಜನ ಎಲ್ಲ ಬಂದು ನನ್ನ ಮೇಲೆ ಎಗರಾಡ್ಬೋದು. ಯಾಕಂದ್ರೆ ನಾನು ಇಲ್ಲಿ ಏನ್ ಬರೆಯೋಣ ಅಂತಿದ್ದೀನಿ ಗೊತ್ತಾ? ಏನು ಜೈ ಕರ್ನಾಟಕ ಮತ್ತೆ ಅಂತ ಬರೀ ಏನೀಗ ಯಾವನ್ ಕೇಳ್ತಾನೆ ಇಲ್ಲಿ? ಯಾರು ಇಲ್ಲಿ ನಿನ್ಗೆ ಆಡ್ಕೊಂಡು MI ಫ್ಯಾನ್ಸ್ ಯಾರು ಬರಲ್ಲ ಇಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಮ್ಯಾಚ್ RR ಮೇಲೆ ಗುರು. ಅದಕ್ಕೆ ಬಂದಿಲ್ಲ. ಈ ತರ ಹುಚ್ಚರು ನೋಡಿದೀರಾ ನೀವು? ಇನ್ನೂ ಹೋಗ್ತಿದೆ ನಮ್ಗೆ. ಅಭಿಮಾನ ನನ್ಗೆ ನಾವಿಬ್ರು ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ರೆ ಏನ್ ನೆನಪಾಗ್ತದೆ ಗೊತ್ತಾ? ನೀವು ಡಿಯರ್ ಜಿಂದಗಿ ಮೂವಿ ನೋಡಿದೀರಾ? ಡಿಯರ್ ಜಿಂದಗಿಲಿ ಶಾರುಖ್ ಖಾನ್ ಆಲಿಯಾ ಭಟ್ ತರ ಹಾ, ಲೈಕ್ ಅವಳು ಥೆರಪಿಸ್ಟ್ ಹೋಗ್ತಾ ಇರ್ತಾಳೆ, ಥೆರಪಿಸ್ಟ್ ಹತ್ರ. ಶಾರುಖ್ ಖಾನ್ ಥೆರಪಿಸ್ಟ್. ಸೊ ಅವಳನ್ನ ಬೀಚಿಗೆ ಕರ್ಕೊಂಡು ಹೋಗಿ ಯಾವ್ದೋ ಒಂದು ಲೆಸನ್ ಎಕ್ಸ್ಪ್ಲೈನ್ ಮಾಡೋ ತರ ಮಾಡ್ತಾನೆ ಸ್ಟೋರಿಲಿ. ನನ್ಗೆ ಅದೇ ಫೀಲಿಂಗ್ ಬರ್ತದೆ ಗೊತ್ತಾ? ನಾನು ಆಲಿಯಾ ಭಟ್ ಸರ್ ಶಾರುಖ್ ಖಾನ್. ಸೊ ಇಲ್ಲಿ ಏನೋ ಒಂದು ಸೀನ್ ಶೂಟ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಕ್ಯಾಮ್ರಾ ಇದೆ ಅನ್ಸ್ತಾ ಇದೆ ನನಗೆ. ನನ್ಗೆ ನಿಜ ಅದೇ ಫೀಲಿಂಗ್ ಇದೆ ಆನೆಸ್ಟ್ಲಿ. ಶಾರುಖ್ ಖಾನ್ ನಾನು ಇಬ್ರು ಒಂದೇ ಏಜ್. ನೋಡಿದ್ರ ಮತ್ತೆ ನೋಡಿ ಹಂಗಿದೆ ಕನೆಕ್ಷನ್. 53 ಇರ್ಬೇಕು ಅವನು. ಹೌದು. ಆಫ್ಟರ್ ಬೀಚ್ ಇಟ್ಸ್ ಕುಲ್ಫಿ ಟೈಮ್. ನೀವು ಈ ಏನಂತಾರೆ ಬೀಚ್ ಎದುರುಗಡೆನೆ ಕಾರ್ನರ್ ಅಲ್ಲಿ ಒಂದು ಕುಲ್ಫಿ ಪ್ಲೇಸ್ ಇದೆ. ಇದು ಸಿಕ್ಕಾಪಟ್ಟೆ ಫೇಮಸ್. ಅಂಡ್ ಸರ್ ಕೂಡ ಇಲ್ಲೆಲ್ಲ ಓಡಾಡಿರೋದ್ರಿಂದ ಅವ್ರಿಗೆ ಗೊತ್ತಿದೆ. ಸೊ ನಾವು ಕುಲ್ಫಿ ಪ್ಲೇಸಿಗೆ ಬಂದಿದ್ದೀವಿ. ಕುಲ್ಫಿ ತಿನ್ನೋಣ. ಥ್ಯಾಂಕ್ ಯು. ಇವಾಗ ನಾವು ಕುಲ್ಫಿ ತಿಂದು ಚಾಕ್ಲೇಟ್ ಕುಲ್ಫಿ ಆರ್ಡರ್ ಮಾಡಿದ್ದೀವಿ. ಕುಲ್ಫಿ ಇದು ಏನಿದೆ ಫ್ಲೇವರ್ ಬೇರೆ ಇರುತ್ತೆ, ಬಟ್ ಎಲ್ಲ ಚೆನ್ನಾಗಿರುತ್ತೆ. ಕುಲ್ಫಿ ತಿಂದು ತುಂಬಾ ದಿನ ಆಗಿತ್ತು. ಅಂಡ್ ಇದೊಂಥರ ಅಂಡ್ ಚಾಕ್ಲೇಟ್ ನನ್ನ ಫೇವ್ರೇಟ್. ಪರ್ಫೆಕ್ಟ್ ಕಾಂಬಿನೇಷನ್. ಸಾಕಾಗಿದೆ. ಶ್ರೀನಿವಾಸ ನೈವೇದ್ಯ ಆಗಿದೆ. ಈಗ ಶ್ರೀನಿವಾಸ ಪ್ರಸಾದ ತಿಂತಾ ಇದ್ದೀವಿ. ಬ್ಲಾಗು ಇಷ್ಟು ಚೆನ್ನಾಗಿ ಟರ್ನ್ಔಟ್ ಆಗುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ. ಶಾಪಿಂಗ್, ಆಮೇಲೆ ರೋಮಿಂಗ್ ಲೋಕಲ್ ಟ್ರೈನಲ್ಲಿ, ಅದಾದ್ಮೇಲೆ ಮರೀನ್ ಡ್ರೈವ್, ಬೀಚು, ಇವಾಗ ಪಿಜ್ಜಾ. ಅದು ಎಲ್ಲಿ ನಾವು ಬಂದಿರೋದು? ಟ್ರಿಡೆಂಟ್ ಹೋಟೆಲ್ ಅಲ್ಲಿ. ಬಟ್ ಈ ರೆಸ್ಟೋರೆಂಟ್ ಹೆಸರು ಫ್ರಾಂಗಿ ಪಾನಿ ಅಂತ. ಅಲ್ಲಿ ಕಾಣಿಸ್ತಿದೆಯಲ್ಲ ಗಿಡ, ಅದ್ರ ಬೇಸಿಸ್ ಮೇಲೆ ಇರೋದು. ಅಂಡ್ ಆಬ್ವಿಯಸ್ಲಿ ಈ ಸರ್ತಿ ಬರೀ ದೇವರಿಗೆ ನೈವೇದ್ಯ ಆಗ್ತಾ ಇಲ್ಲ, ದೇವ್ರು ಕೂಡ ನಮ್ಮ ಜೊತೆ ಕುಂತ್ಕೊಂಡು ತಿಂತಾ ಇದ್ದಾರೆ. ಅಂಡ್ ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಆಲ್ವಿನ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಕ್ಯಾನ್ ಒಂಥರ ಏನಂತಾರೆ, ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಬಂದರೆ, ಇಫ್ ಐ ವಾಂಟ್ ಸಮ್ ಹೋಟೆಲ್ ನೈಸ್ ಸರ್ವಿಸ್ ಅಂದರೆ ಐ ಕ್ಯಾನ್ ಬ್ಲೈಂಡ್ಲಿ ಕಮ್ ಟು ಟ್ರೈಡೆಂಟ್. ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. All the best and see you again soon. Yes. ಜಾನಿ ಸರ್ ನನ್ನ ಅದೇ
ನಾವು ಮರೀನ್ ಡ್ರೈವಿಂದ ಬೀಚಿಗೆ ಹೋದಾಗ ನಾವು ಅನ್ಕೊಂಡು ಅರೌಂಡ್ ಸನ್ಸೆಟ್ ಟೈಮ್ ನಾವೆಲ್ಲಿ ರೀಚ್ ಆಗ್ತೀವಿ ಅಂತ. ಬಟ್ ಸ್ವಲ್ಪ ಬೇಗನೆ ರೀಚ್ ಆಗೋದ್ವಿ ಆ್ಯಂಡ್ ಅಲ್ಲೂ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಾವು ಟ್ರೈಡೆಂಟ್ ಹೋಟ್ಲಿಗೆ ಬಂದು ಪಿಜ್ಜಾ ತಿಂದು ಕ್ಯಾಪುಚಿನೋ ಕುಡಿದು ಇವಾಗ ಅವರ ಪೂಲ್ ಆ್ಯಂಡ್ ಸ್ಪಾ ಪ್ಲೇಸಿಗೆ ಬಂದಿದ್ದೀವಿ. ವಾಟ್ ಅ ವ್ಯೂ! ಓ ಮೈ ಗಾಡ್, ಕ್ಯಾನ್ ಯು ಸಿ ದ ವ್ಯೂ? ಆ್ಯಂಡ್ ಅವಾಗಲೇ ಸರ್ ಹೇಳ್ತಿದ್ರು, ನೀವೀಗ ನೋಡ್ತಾ ಇದ್ದೀರಲ್ಲ ಈ ಜಾಗನ, ಆ್ಯಂಡ್ ಈ ಜಾಗನ ಕ್ವೀನ್ಸ್ ನೆಕ್ಲೆಸ್ ಅಂತ ಕರೀತಾರಂತೆ. ಬಿಕಾಸ್ ಐ ಮೀನ್ ನೋಡಿದ ತಕ್ಷಣ ಹೇಳ್ಬೋದು, ಇಮ್ಯಾಜಿನ್ ಇದು ರಾತ್ರಿ ಹೊತ್ತು ಲೈಟ್ಸ್ ಎಲ್ಲ ಹಾಕಿದಾಗ ಆಕ್ಚುಯಲ್ ಯಾವುದೋ ಮಹಾರಾಣಿ ಇದು ನೆಕ್ಲೆಸ್ ತರನೇ ಕಾಣುತ್ತೆ. ಒಳ್ಳೆ ಹೆಸರಿಟ್ಟಿದ್ದಾರೆ ಕ್ವೀನ್ಸ್ ನೆಕ್ಲೆಸ್ ಅಂತ. ಅದು ಡಿಸೈನ್ ನೋಡಿದ್ರೇನೆ ನೀವು ಹೇಳ್ಬಹುದು. ಆ್ಯಂಡ್ ಇವಾಗ ನಾವು ಅದೇ ಥರದ್ದು ಒಂದು ಅಮೇಝಿಂಗ್ ಜಾಗದಲ್ಲಿ ನಿಂತು ವಿಲ್ ಬಿ witnessing sunset on April 4th, 2024. ಅಂಡ್ ಜಾನಿ ಸರ್ ಹೇಳ್ತಾ ಇದ್ರು, ನಾವು ಪ್ಲಾನ್ ಮಾಡಿದ್ರು ಬಹುಶಃ ಇಷ್ಟು ಚೆನ್ನಾಗಿ ಡೇನ ಸ್ಪೆಂಡ್ ಮಾಡ್ತಿರ್ಲಿಲ್ವೇನೋ. ಅನ್ಪ್ಲಾನ್ಡ್ ಆಗಿ ಅಷ್ಟು ಚೆನ್ನಾಗಿ ಸಂಜೆವರೆಗೂ ನಾವು ಟೈಮ್ ಸ್ಪೆಂಡ್ ಮಾಡಿದೀವಿ. ಓ ಮೈ ಗಾಡ್. ಅಂಡ್ MI ಫ್ಯಾನ್ಸ್, ನಿಮ್ಗೆಲ್ಲ ಒಂದು ಚಿಕ್ಕ ಪೀಸ್ ಆಫ್ ಇನ್ಫಾರ್ಮೇಶನ್. ಇದೇ ಬಿಲ್ಡಿಂಗ್ ಅಲ್ಲಿ ಇದೇ ಯಾವುದೋ ಎಷ್ಟೊಂದು ರೂಮ್ಗಳಲ್ಲಿ ನಮ್ಮ MI ಪ್ಲೇಯರ್ಸ್ ಇರೋದು. ಸೊ ಇಟ್ಸ್ ಲೈಕ್ ಅನ್ ಅಫಿಷಿಯಲ್ ಹೋಟೆಲ್ ಫಾರ್ MI. ಅಂಡ್ ಅಲ್ಲಿ ಎಷ್ಟೊಂದು ರೂಮ್ಗಳು ನೋಡಿದ್ವಿ ನಾವು MI ಇದು. ಹಾ, ನಾವಿವಾಗ ರೆಸ್ಟೋರೆಂಟ್ಗೆ ಹೋಗಿದ್ವಿ ಗೊತ್ತಾ, ಪಿಜ್ಜಾ ತಿಂದ್ವಲ್ಲ, ಅದರ ಹೆಸರು ಫ್ರಾಂಗಿ ಪಾನಿ. ಅಂಡ್ ದಿಸ್ ಇಸ್ ದ ಏನಂತಾರೆ, ಈ ಫ್ಲವರ್ಗೆ ಇಂದಾನೆ ನಾವು ಆ ಹೆಸರಿಟ್ಟಿರೋದು. ಅಂಡ್ ನಾನು ನಿಮ್ಗೆ ಆ ಜಾಗ ತೋರಿಸ್ಬೇಕು, ತಡೀರಿ. ಇದು ಮುಂಬೈ ಅಟ್ಯಾಕ್ ಆದಾಗ ಗೆಸ್ಟ್ ದೇವರ ವಿಕ್ಟಿಮ್ಸ್, ಸೊ ಅದಕ್ಕೆ ಇನ್ ದೇರ್ ಮೆಮೊರಿ ದಿಸ್ ಇಸ್ ಡನ್. ಸಚ್ ಅ ಬ್ಯೂಟಿಫುಲ್ ಜೆಸ್ಚರ್ ಆಕ್ಚುಲಿ. ಅಂದ್ರೆ ಯಾರಿಗಿಷ್ಟ ಆಗಿರುತ್ತೆ ಆ ಥರ ಒಂದು ಇದನ್ನ ಫೇಸ್ ಮಾಡ್ಬೇಕಂತ. ಅವ್ರು ಅಟ್ಯಾಕ್ ಆಗಿತ್ತು. ಐ ನೋ, ವಾಟ್ ಅ ಪ್ಲೇಸ್. ಐಕಾನಿಕ್ ಏರ್ ಇಂಡಿಯಾ ಬಿಲ್ಡಿಂಗ್. ಇದು ಏರ್ ಇಂಡಿಯಾ ಬಿಲ್ಡಿಂಗ್, ದಿಸ್ ಪರ್ಟಿಕ್ಯುಲರ್. ಎಸ್, ಬ್ಯೂಟಿಫುಲ್ ಆಗಿದೆ ಹೋಟೆಲ್ ಮಾತ್ರ ಅಲ್ಲ. ಐ ಗೆಸ್ ನಮ್ಮ ಈ ಒಂದು ಡೇ ಅಂಡ್ ಈ ಅಡ್ವೆಂಚರಸ್ ಡೇ, ಅನ್ಪ್ಲಾನ್ಡ್ ಡೇ ಇದೇ ಸ್ವಲ್ಪ ಹೊತ್ತಲ್ಲಿ ಮುಗಿಯುತ್ತೆ. ನಾವು ವಾಪಸ್ ಹೋಗ್ಲಿಕ್ಕೆ ಹೋಗ್ತೀವಿ. And you want to see how it is ending? ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಏನೋ ಎಂಡ್ ಆಫ್ ದ ಡೇನ ನೀವೆಲ್ಲರೂ ಇಮ್ಯಾಜಿನ್ ಮಾಡಕ್ಕೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ನೋ ವೇ, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಲ್ ಥ್ಯಾಂಕ್ಸ್ ಟು ಆರ್ OG ಸರ್, ಜಾನಿ ಸರ್, ಮಿಸ್ಟರ್ ಶ್ರೀನಿವಾಸ್ ಮೂರ್ತಿ ಅವ್ರಿಗೆ. ಅವರ ಒಂದು ಮುಂಬೈನ ಎಕ್ಸ್ಪೀರಿಯನ್ಸಸ್, ನಾಲೆಡ್ಜ್ ಇವತ್ತು ನಮ್ಗೆ ಇಷ್ಟು ಸಹಾಯಕ್ಕೆ ಬಂದಿದೆ. ಆ್ಯಂಡ್ ನೀವು ನೋಡ್ಲಿಕ್ಕೆ ಹೋಗಿದ್ರೆ ಅಲ್ಲಿ ಒಬೆರಾಯ್ ಹೋಟೆಲ್ ಇದೆ, ಪಕ್ಕ ಇರೋದು ಟ್ರೈಡೆಂಟ್ ಹೋಟೆಲ್. ಅಲ್ಲಿ ನಾವು ಪಿಜ್ಜಾ ತಿಂದ್ವಿ, ಕಾಫಿ ಕುಡಿದ್ವಿ. ಇವಾಗ ಇಲ್ಲಿ ಎದುರುಗಡೆ ಸನ್ಸೆಟ್. ಯು ಆರ್ ವೆರಿ ಬ್ಯೂಟಿಫುಲ್ ಮುಂಬೈ. ಥ್ಯಾಂಕ್ ಯು. ಏನ್ ಸರ್? ರೇಂಜ್ ನೋಡಿದ್ಯಾ ನೀನು? ಸ್ಕೈ ಫುಲ್ ಆರೆಂಜ್. ಈ ದಿನ ಬಹುಶಃ 2024 ಅಲ್ಲಿ ನನ್ನ ಜೀವನದ ಮೋಸ್ಟ್ ಅನ್ಪ್ಲಾನ್ಡ್ ಬಟ್ ಅನ್ ಅಮೇಝಿಂಗ್ ಡೇ ಅಂತ ಹೇಳ್ಬೋದು. ನಾವು ಅನ್ಕೊಂಡ್ವಿ ಸನ್ಸೆಟ್ ನೋಡಿದ್ಮೇಲೆ, ಓ ದಿಸ್ ಇಸ್ ಹೌ ವಿ ಆರ್ ಎಂಡಿಂಗ್ ಅವರ್ ಅಡ್ವೆಂಚರಸ್ ಡೇ ಟುಡೇ. ಆ್ಯಂಡ್ ಇವಾಗ ರೂಮ್ಗೆ ಹೋಗಿ ಸರ್ಗು ಗುಡ್ ನೈಟ್ ಹೇಳಿ ಹೋಗ್ತಾಚಿ ಮಾಡೋದು ಅಂತ. ಬಟ್ ನೋ, ಗಾಡ್ ಹ್ಯಾಸ್ other plans for us today. We are here in the theatre Inox. ಇದು ನಾರಿಮನ್ ಪಾಯಿಂಟ್ ಮರೀನ್ ಲೈನ್ಸ್ ಐನಾಕ್ಸ್ ಅಲ್ಲಿ ಇದೀವಿ ನಾವು. ಕ್ರೂ ಫಿಲ್ಮ್ಗೆ ಟಿಕೆಟ್ ತಗೊಂಡು ಇನ್ 10 ನಿಮಿಷದಲ್ಲಿ ಹೋಗಿ ನಮ್ಮ ಸೀಟಲ್ಲಿ ಕೂತಿರ್ತೀವಿ ಥಿಯೇಟರ್ ಒಳಗಡೆ. ಕ್ಯಾನ್ ಯು ಬಿಲೀವ್ ವಿ ಆರ್ ಎಟ್ ಅ ಮೂವಿ? ಆಕ್ಚುಲಿ ಅದರ ಫನ್ ಅಂಡ್ ಎಂಟರ್ಟೈನಿಂಗ್ ವೇ ಅಲ್ಲಿ ಈ ಡೇ ಎಂಡ್ ಆಗ್ತಾ ಇದೆ. ನಾಟ್ ಬೈ ಸನ್ಸೆಟ್, ಬಟ್ ಬೈ ಅ ಫನ್ ಎಂಟರ್ಟೈನಿಂಗ್ ಎಂಡ್. ಆ್ಯಂಡ್ ಆಕ್ಚುಲಿ ಒಂಥರ
ಈಗ 7 ಗಂಟೆಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಡೇ ಇನ್ನೂ ಮುಗ್ದಿಲ್ಲ ಅಲ್ವಾ, ಬಿಕಾಸ್ 7 o'clock ಮೇಲೆ ನಮ್ಮ ಬ್ಯಾಂಗ್ಳೂರಲ್ಲಿ ಮುಂಬೈಯಲ್ಲೆಲ್ಲ ಲೈಫ್ ಸ್ಟಾರ್ಟ್ ಆಗೋದು ಹಂಗೆ ನೋಡಕ್ಕೆ ಹೋದ್ರೆ. ಸೊ ನಾವು 7 ಗಂಟೆ ಮೇಲೆ ಇವಾಗ ಮೂವಿ ಸ್ಟಾರ್ಟ್ ಮಾಡಿ ಪ್ರಾಪರಾಗಿ 10:30 ಹಂಗೆ ಡೇ ಎಂಡ್ ಆಗುತ್ತೆ. ನೀನ್ ಎರಡನೇ ಸತಿ ನೋಡ್ತಾ ಇರೋದು ಅಂತ ಹೇಳು. ಆಕ್ಚುಲಿ ನಾನು 2ನೇ ಸತಿ ನೋಡ್ತಾ ಇರೋದ್ರಿಂದ ನನಗಂತೂ ಏನು ಬೇಜಾರಿಲ್ಲ, ಬಿಕಾಸ್ ಯು ಗೈಸ್ ನೋ ಹೌ ಮಚ್ ಐ ಆಮ್ ಅ ಫ್ಯಾನ್ ಆಫ್ ಕರೀನಾ ಆ್ಯಂಡ್ ಕೃತಿ ಚಾನೆಲ್. ಸೊ ಈಗ 10:30 ಆದ್ಮೇಲೆ ಇನ್ನೇನಾಗುತ್ತೆ ಅನ್ನೋ ಯೋಚನೆ ನನಗೆ. ವಿಲ್ ಗಾಡ್ ಹ್ಯಾವ್ ಅದರ್ ಪ್ಲಾನ್ಸ್ ಆರ್ ಆಕ್ಚುಲಿ ವಿ ಆರ್ ಗೋಯಿಂಗ್ ಟು ಎಂಡ್ ದ ಡೇ. Right back to the hotel after a long day. Yes, and phone I guess ಇನ್ನೊಂದು 3% ಚಾರ್ಜ್ ಇದೆ, 3 or 2% ಚಾರ್ಜ್ ಇದೆ. ಅದಕ್ಕೂ ಕೂಡ ಸುಸ್ತಾಗಿ ಅದ್ರದ್ದೇನು ಮುಗಿದಿದೆ. ಈಗ ಅದಕ್ಕೂ ಹೋಗಿ ರೀಚಾರ್ಜ್ ಮಾಡಬೇಕು. ನಾವು ನಿದ್ದೆ ಮಾಡಿ ಚೆನ್ನಾಗಿ ಬಾಡಿ ರೀಚಾರ್ಜ್ ಮಾಡಿ ನಾಳೆ ಮತ್ತೆ ಡೇ ಸ್ಟಾರ್ಟ್ ಆಗುತ್ತೆ. ಐ ಗೆಸ್ ಐ ವಿಲ್ ಬಿ ಎಂಡಿಂಗ್ ದ ವ್ಲಾಗ್ ಹಿಯರ್. ನಾನಂತೂ ಸಖತ್ ಮಜಾ ಮಾಡಿದ್ದೀನಿ ಇವತ್ತನ್ನ. ಈ ವ್ಲಾಗ್ನ ನೀವು ಅಷ್ಟೇ ಎಂಜಾಯ್ ಮಾಡಿರ್ತೀರ. ಆ್ಯಂಡ್ ಇಟ್ ವಾಸ್ ಎಂಟರ್ಟೈನಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ನನ್ನ ಪ್ರಕಾರ. ಇನ್ನೇನಾಯ್ತಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಸ್ಟೇ ಲಾಯಲ್, ಬಿ ಹಂಬಲ್ ಆ್ಯಂಡ್ ಗಿವ್ ಓನ್ಲಿ ಲವ್. ಬಾಯ್ 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 ಹೇಳಿ ಸರ್. Bye.